Hi, good evening everyone. Myself Pavitra Belagundi. Today I will briefly discuss about physiology of normal menstrual cycle. Physiology of normal menstrual cycle is a complex physiological process that occurs in female reproductive system. Female reproductive system including organs, uterus, ovaries, fundus, fallopian tube, cervix and vagina. It involves the regulation of hormone and changes. Regulation of the hormone and changes in the uterus and ovaries. It including four phases. First phase ಬಂದ್ಬಿಟ್ಟು menstrual phase, follicular phase, ovulation phase, luteal phase. Menstrual phase is characterized by the vaginal discharge. Commonly ಏನಾಗುತ್ತೆ vaginal discharge ಆಗುತ್ತೆ. It is typically occurs in 2 to 3 days, 3 to 6 days. Every human being in the changes in periodically changes in menstrual days. Some women are 1 to 2 days of vaginal bleeding. Some women are 1 to 6 days. It is a body nature of women. It is a menstrual phase ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಫಾಲಿಕ್ಯುಲರ್ ಫೇಸ್. ಫಾಲಿಕ್ಯುಲರ್ ಫೇಸ್ is including the first day of the menstrual cycle up to 14th day. ಈ ಒಂದು ಡೇ ಏನಿರುತ್ತಲ್ಲ ನಾವು ಅದನ್ನು ಫಾಲಿಕ್ಯುಲರ್ ಡೇಸ್ ಅಂತ ಕರಿತೀವಿ. ಈ ಒಂದು ಫಾಲಿಕ್ಯುಲರ್ ಡೇಸಲ್ಲಿ FSH ಹಾರ್ಮೋನ್ ರಿಲೀಸ್ ಆಗುತ್ತೆ ಫ್ರಮ್ ದಿ ಪಿಟ್ಯುಟರಿ ಗ್ಲ್ಯಾಂಡಲ್ಲಿ. ಪಿಟ್ಯುಟರಿ ಗ್ಲ್ಯಾಂಡ್ ಈಸ್ ಸಿಚುವೇಟೆಡ್ ಬಿಹೈಂಡ್ ದಿ ಬ್ರೇನಲ್ಲಿ ಇರುವಂತಹ ಒಂದು ಪಿಟ್ಯುಟರಿ ಗ್ಲ್ಯಾಂಡ್ ಟು ರಿಲೀಸ್ ದಿ FH ಹಾರ್ಮೋನ್ ಟು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಫಾಲಿಕಲ್ಸ್. ಈಚ್ ಫಾಲಿಕಲ್ ಕಂಟೈನಿಂಗ್ ಇಮ್ಮೆಚೂರ್ ಎಗ್. ಅಂದರೆ ಒಂದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ 1 to 14th ಡೇ ಅಲ್ಲಿ ಏನಿರುತ್ತೆ ಅಂತಂದರೆ ಇಮ್ಮೆಚೂರ್ ಎಗ್ನ ನಮ್ಮ FH ಹಾರ್ಮೋನ್ ಡೆವಲಪ್ ಮಾಡುತ್ತೆ. ಈ ಒಂದು ಫಾಲಿಕಲ್ ಡೇಸ್ ಅಂತ ನಾವು ಏನಂತ ಕರಿಬೋದು ಅಂದರೆ ಸೇಫ್ ಸೆಕ್ಸುವಲ್ ಡೇಸ್ ಅಂತಲೂ ಕರಿಬೋದು. ಅಂತಂದರೆ ಇವಾಗ ಪ್ರೆಗ್ನೆನ್ಸಿ ಬೇಡ ಆಗಿರುತ್ತೆ ಸಮ್ ಕಪಲ್ಸ್ಗೆ, ಇದು ಸೇಫ್ ಡೇ ಅವ್ರಿಗೆ ಇಂಟರ್ಕೋರ್ಸ್ ಮಾಡಲಿಕ್ಕೆ. ಅಂತಂದರೆ ಇಲ್ಲಿ ಯಾವುದೇ ಇಲ್ಲಿ ಪ್ರೆಸೆಂಟ್ ಆಫ್ ಇಮ್ಮೆಚೂರ್ ಎಗ್ಸ್ ಇರೋದ್ರಿಂದ ಅವರು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಓವ್ಯುಲೇಷನ್ ಡೇ. ಓವ್ಯುಲೇಷನ್ ಡೇ ಅರೌಂಡ್ ದಿ ಮೆನ್ಸ್ಟ್ರುವಲ್ ಸೈಕಲ್. ಇದಂದರೆ ಎಸೆನ್ಷಿಯಲ್ ರೋಲ್ ಅಂತಂದರೆ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ ಟು ಅಚೀವಿಂಗ್ ದಿ ಪ್ರೆಗ್ನೆನ್ಸಿ. ಅಚೀವಿಂಗ್ ದಿ ಪ್ರೆಗ್ನೆನ್ಸಿ ಅಂತಂದರೆ ದ ಪಿಟ್ಯುಟರಿ ಗ್ಲ್ಯಾಂಡ್ ಟು ರಿಲೀಸ್ ದಿ ಲ್ಯೂಟಿನಿಂಗ್ ಹಾರ್ಮೋನ್ ಟು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಮೆಚೂರ್ ಎಗ್. ಅಂತಂದರೆ ಲ್ಯೂಟಿನಿಂಗ್ ಹಾರ್ಮೋನ್ಸ್ ಏನು ಡೆವಲಪ್ಮೆಂಟ್ ಮಾಡುತ್ತೆ ಅಂತಂದರೆ ಮೆಚೂರ್ ಎಗ್ನ ಡೆವಲಪ್ಮೆಂಟ್ ಮಾಡುತ್ತೆ ಅರೌಂಡ್ 14th ಡೇ ಅಲ್ಲಿ. ಇದು ಏನು ಮಾಡುತ್ತೆ ಅಂತಂದರೆ ಓವರಿಸಿಂದ ಫೆಲ್ಲೋಪಿನಿಯನ್ ಟ್ಯೂಬಿಂದ ಈ ಟ್ರಾನ್ಸ್ಫರ್ ಆಗಿ ಎಲ್ಲಿ ಯುಟರಸ್ ಅಲ್ಲಿ ಬಂದು ಸಿಚುವೇಟೆಡ್ ಆಗುತ್ತೆ. ಸಿಚುವೇಟ್ ಆದಮೇಲೆ ಏನಂತಂದರೆ ಸ್ಪರ್ಮ್ ವಿಜಾಕ್ಯುಲೇಷನ್ ಆಗ್ಲಿಕ್ಕೋಸ್ಕರ ಅದು ವೇಟ್ ಮಾಡ್ತಾ ಇರುತ್ತೆ. ಅಂದರೆ ಅಚೀವಿಂಗ್ ದಿ ಪ್ರೆಗ್ನೆಂಟ್ ಯಾರು ಅವರು ಪ್ರೆಗ್ನೆನ್ಸಿಗೆ ಯಾರು ಟ್ರೈ ಮಾಡ್ತಾ ಇದ್ದೀರೋ ಅವ್ರಿಗೆ ಏನಂತಂದರೆ 14th ಡೇ ಅರೌಂಡ್ ಸಮ್ ವುಮೆನ್ಸಲ್ಲಿ 14th ಡೇ ಓವ್ಯುಲೇಷನ್ ಆಗುತ್ತೆ, ಸಮ್ ವುಮೆನ್ಸಲ್ಲಿ 15th ಡೇ ಡಿಪೆಂಡಿಂಗ್ ಅಪರ್ ಬಾಡಿ ನೇಚರ್. ಬಟ್ ಅದರಲ್ಲಿ ಕೆಲವೊಂದು ಎಕ್ಸಾಕ್ಟಾಗಿ ನಮಗೆ ಓವ್ಯುಲೇಷನ್ ಡೇ ಕನ್ಫರ್ಮ್ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಅವತ್ತು ನಮ್ಮದು ಬಾಡಿ ಟೆಂಪ್ರೇಚರ್ ಏನಾಗಿದೆ ಸ್ಲೈಟ್ಲಿ ಇನ್ಕ್ರೀಸಸ್ ಇನ್ 1 ಫ್ಯಾರಡೆ. 1 ಫ್ಯಾರಡೆ ಅಷ್ಟು ನಾರ್ಮಲ್ ಟೆಂಪ್ರೇಚರ್ಗಿನ್ನು ಅವತ್ತು ಓವ್ಯುಲೇಷನ್ ಡೇ ಅಲ್ಲಿ ಏನಾಗುತ್ತೆ ಅಂತಂದರೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ದೆನ್ ಮತ್ತೆ ಸರ್ವಿಕಲ್ ಮುಕೋಸಸ್ ಸ್ಟ್ರೆಚಿ ಆಗಿರುತ್ತೆ. ರೆಗ್ಯುಲರ್ ಮುಕೋಸ್ ಏನಿರುತ್ತೆ ಅಂತಂದರೆ ಸ್ಟಿಕ್ಕಿ ಇರುತ್ತೆ. ಬಟ್ ಅವತ್ತು ಓವ್ಯುಲೇಷನ್ ಡೇಯಲ್ಲಿ ನಮ್ಮದು ಹ್ಯೂಮನ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ಟ್ರೆಚಿ ಆಗಿರುತ್ತೆ. ಅದನ್ನು ನಾವು ಆಮೇಲೆ ಸೈಡ್ ಅಬ್ಡೋಮಿನಲ್ ಕ್ರಾಂಪ್ಸ್ ಬರುತ್ತೆ ಓವ್ಯುಲೇಷನ್ ಡೇಯಿಂದ. ಅದು ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಓವ್ಯುಲೇಷನ್ ಡೇ ಇವತ್ತು ಇದೆ ಅಂತ. ಎಕ್ಸಾಕ್ಟ್ 14th ಡೇನೇ ಎಲ್ಲದ್ದು ಓವ್ಯುಲೇಷನ್ ಆಗಲ್ಲ. ಒಬ್ರದ್ದು 14th ಡೇ ಆಗ್ಬೋದು, ಒಬ್ರದ್ದು 16th ಡೇ, ಒಬ್ರು 17th, ಡಿಪೆಂಡ್ ಅಪಾನ್ ಬಾಡಿ ನೇಚರ್. ಮ್ಯಾಕ್ಸಿಮಮ್ ಅಂತಂದರೆ ಈಗ 14th ಡೇಯಿಂದ ಹಿಡಿದು 18th ಡೇವರೆಗೂ ಏನದು ಪೀರಿಯಡ್ ಇರುತ್ತಲ್ಲ ಅದು ಸೇಫ್ ಡೇ ಅಂತಲೂ ಹೇಳ್ಬೋದು. ಆಮೇಲೆ ಪ್ರಿವೆಂಟ್ ಟು ಪ್ರೆಗ್ನೆಂಟಿ ಅಂತಂದರೆ ಸಮ್ ಕಪಲ್ ಅವಾಯ್ಡ್ ಮಾಡ್ತಿದ್ದಾರೆ ಪ್ರೆಗ್ನೆನ್ಸಿ. ಇವಾಗ ಏನೋ ಫಾರ್ ದಿ ರೀಸನ್ನಿಂದ ಅವಾಯ್ಡ್ ಮಾಡ್ತಿದ್ದಾರೆ ಪ್ರೆಗ್ನೆನ್ಸಿ. ಆ ಒಂದು ಓವ್ಯುಲೇಷನ್ ಡೇ ಅಲ್ಲಿ ಇಂಟರ್ಕೋರ್ಸ್ನ ಅವಾಯ್ಡ್ ಮಾಡಿದರೆ ಅವರು ಅಚೀವ್ ಮಾಡ್ಬೋದು ಟು ಅವಾಯ್ಡ್ ದಿ ಪ್ರೆಗ್ನೆನ್ಸಿ. ಇದನ್ನು ನಾವು ಓವ್ಯುಲೇಷನ್ ಫೇಸ್ ಅಂತ ಕರಿತೀವಿ. ನೆಕ್ಸ್ಟ್ ಲ್ಯೂಟಿನಿಂಗ್ ಫೇಸಲ್ಲಿ ಅಂತಂದರೆ ಇವಾಗ ನಾರ್ಮಲ್ ಒಂದು ಮೆನ್ಸ್ಟ್ರುವಲ್ ಸೈಕಲ್ ಆಗಲಿಕ್ಕೆ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ ಅಥವಾ ಅಚೀವಿಂಗ್ ದಿ ಪ್ರೆಗ್ನೆಂಟಿ ಬಿಟ್ಟು ಒಂದು ನಾರ್ಮಲ್ ಮೆನ್ಸ್ಟ್ರುವಲ್ ಸೈಕಲ್ ಒಂದು ವುಮೆನಲ್ಲಿ ಅಂತಂದರೆ ಲ್ಯೂಟಿನಿಂಗ್ ಫೇಸ್ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಲ್ಯೂಟಿನಿಂಗ್ ಫೇಸಲ್ಲಿ ಏನಾಗುತ್ತೆ ಅಂತಂದರೆ ಸ್ಟ್ರಕ್ಚರ್ ಆಫ್ ಫಾಲಿಕಲ್ಸ್ ಟ್ರಾನ್ಸ್ಫರ್ ಇಂದ ಕಾರ್ಪಸ್ ಲೂಟಿಯಮ್ ಆಗುತ್ತೆ. ಒಂದು ಫಾಲಿಕಲ್ ಸ್ಟ್ರಕ್ಚರ್ ಏನಂತೆ ಟ್ರಾನ್ಸ್ಫರ್ ಆಗುತ್ತೆ ಕಾರ್ಪಸ್ ಲೂಟಿಯಮ್ ಟು ಡೆವಲಪ್ ದಿ ಪ್ರೊಜೆಸ್ಟಿರಾನ್ ಡೆವಲಪ್ ಆದ ಮೇಲೆ ಏನಾಗುತ್ತೆ ಅಗೇನ್ ಸ್ಟಾರ್ಟ್ ಟು ಮೆನ್ಸ್ಟ್ರುವಲ್ ಸೈಕಲ್. ಅಗೇನ್ ಫಸ್ಟ್ ಮೆನ್ಸ್ಟ್ರುವಲ್ ಸೈಕಲ್, ದೆನ್ ಫಾಲಿಕ್ಯುಲರ್ ಫೇಸ್, ಓವ್ಯುಲೇಷನ್ ಫೇಸ್ ಮತ್ತು ಲ್ಯೂಟಿಯಲ್ ಫೇಸ್ ಇನ್ಕ್ಲೂಡಿಂಗ್ ಬಿಗಿನ್ ಸ್ಟಾರ್ಟ್ ಆಗುತ್ತೆ. ಇದು ಫಿಸಿಯಾಲಜಿ ಆಫ್ ನಾರ್ಮಲ್ ಮೆನ್ಸ್ಟ್ರುವಲ್ ಸೈಕಲ್ ಇನ್ಕ್ಲೂಡಿಂಗ್ 4 ಹಾರ್ಮೋನ್ಸ್. ಫಸ್ಟ್ ಬಂದ್ಬಿಟ್ಟು ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್, FH ಹಾರ್ಮೋನ್, ಲ್ಯೂಟಿನಿಂಗ್ ಹಾರ್ಮೋನ್. ಈ 4 ಹಾರ್ಮೋನ್ ವೆರಿ ಎಸೆನ್ಷಿಯಲ್ ಫಾರ್ ದಿ ಫಿಸಿಯಾಲಜಿ ಆಫ್ ನಾರ್ಮಲ್ ಮೆನ್ಸ್ಟ್ರುವಲ್ ಸೈಕಲ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ವಾಚಿಂಗ್.